ಸ್ವಲ್ಪ ಸಮಯವನ್ನ ನಾನು ಬೇರೆ ಎಕ್ಸ್ಟ್ರಾ ಏನು ಮಾತಾಡುವುದಿಲ್ಲ. ಅಲ್ಲ ಸಭಾಧ್ಯಕ್ಷರು ಎಕ್ಸ್ಟ್ರಾ ಏನು ಮಾತಾಡುವುದಿಲ್ಲ. ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ದಯವಿಟ್ಟು ಅಲ್ಲ ಸಭಾಧ್ಯಕ್ಷರು ಬೇರೆ ಏನು ಮಾತಾಡುವುದಿಲ್ಲ. ಒಂದ್ ಸೆಕೆಂಡ್, ನಾನು ಎಲ್ಲರಿಗೂ ಕೇಳಿ, ಈ ಬಿಲ್ ಬಗ್ಗೆ ಚರ್ಚೆ ಮಾಡುದು ನಾನು ಸರಿ ನೀವು ತಪ್ಪು ನೀವು ಸರಿ ನಾವು ತಪ್ಪು ಅಂತ ಪರಸ್ಪರ ಚರ್ಚೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಜ್ಞಾನ ಸ್ವಲ್ಪ ಜಾಸ್ತಿ. ಅಧ್ಯಕ್ಷರೇ, ಸಮಾಜಕ್ಕೆ ಒಂದು ಸ್ವಲ್ಪ ಅನ್ಯಾಯ ಆಗಿರೋದು ಹೇಳಿಲ್ಲ. ಇಬ್ರು ಸಚಿವರು ನಾನು ಏನ್ ಹೇಳ್ತೇನೆ ಕೇಳಿ ಮಾತಾಡ್ತೀನಿ. ನೀವು ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಮಾಡಿ, ಎಲ್ಲರಿಗೂ ಕೂಡ ಪ್ರಯೋಜನ ಆಗಲಿ. ಇಲ್ಲಿ ಬಿಲ್ ಚರ್ಚೆ ಹಾಕಿ ಪರಸ್ಪರ ಒಬ್ಬರು ಅರ್ಥ ಮಾಡಿಕೊಳ್ಬೇಕಂದ್ರೆ ಚರ್ಚೆ ಆಗುವಂಥದ್ದು. ಸಭಾಧ್ಯಕ್ಷರೇ, ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕವನ್ನ ಇವತ್ತು ಮಾನ್ಯ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದನ್ನು ಇವತ್ತು ತಂದಿದ್ದಾರೆ. ಇವತ್ತು ನಮ್ಮ ಸಮಾಜ ವಿಶೇಷವಾಗಿ ಏನು ಸಿ ಕೆಟಗರಿಯಲ್ಲಿರುವಂಥ ಬಂಜಾರ, ಬೋವಿ, ಕೊರಚ, ಕೊರಮ ಮತ್ತು 59 ಜಾತಿಗಳಿಗೆ ಇವತ್ತು ಇದು ಮರಣ ಶಾಸನ ಆಗಿ ಅನಿಸ್ತಾ ಇದೆ. ನನಗೆ ಯಾಕೆ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ABC D ಗ್ರೂಪ್ಗಳು ಇದ್ವಿ. ಆ ಗ್ರೂಪ್ಗಳು ಸಹಿತ ಬಹಳಷ್ಟು ಅಸಮಾಧಾನಗಳಿದ್ದು ಅವತ್ತು ಯಾರು ಸಹಿತ ಏನು ಎ ಗ್ರೂಪಿಗೆ 6 ಲೆಫ್ಟ್, ರೈಟ್ಗೆ 5, ಬಂಜಾರ ಸಮಾಜಕ್ಕೆ 3 ಅಂದ್ರೆ 15% ಇರುವಂತ ಸಮಯದಲ್ಲಿ 3% ಬಂಜಾರ, ಬೋವಿ, ಕೊರಚ, ಕೊರಮಕ್ಕೆ 1% ಅಲೆಮಾರಿಯವರಿಗೆ 1% ಅನ್ನ ಅವತ್ತಿನ ದಿನ ಕ್ಯಾಟಗರೈಸ್ ಮಾಡಿ ಗ್ರೂಪ್ಗಳನ್ನು ಮಾಡಿ ವಿಂಗಡಣೆಯನ್ನು ಮಾಡಲಾಗಿತ್ತು. ಅದರಿಂದ ಯಾವಾಗ ಆ ವರದಿಯನ್ನು ಬಂದ ನಂತರ, ಸದಾಶಿವ ಆಯೋಗದ ವರದಿ ಬಂದ ನಂತರ ಬಹಳಷ್ಟು ಎಲ್ಲಾ ಸಮಾಜದವರು, ಅಲ್ಲಿ ಒಂದೇ ಸಮಾಜದ ವಿರೋಧ ಇರಲಿಲ್ಲ, ಎಲ್ಲಾ ಸಮಾಜದ ಪರಿಶಿಷ್ಟ ಜಾತಿಗಳ ವಿರೋಧ ಇರೋದ್ರಿಂದ ಮುಂದೇನಾಯ್ತಂದ್ರೆ, ಏನು ಬಿಜೆಪಿ ಸರ್ಕಾರ ಬಂದಂತ ಸಮಯದಲ್ಲಿ ಏನು ಈ ಒಳ ಮೀಸಲಾತಿಯನ್ನ ಕೊಡ್ಲೇಬೇಕು, ವರ್ಗೀಕರಣ ಮಾಡಬೇಕನ್ನೋ ಒಂದು ವಿಚಾರವನ್ನು ಬಂದಾಗ ಅವತ್ತಿನ ದಿನ ಬಸವರಾಜ ಬೊಮ್ಮಾಯಿ ಅವರು, ಅಂದಿನ ಮುಖ್ಯಮಂತ್ರಿಯವರು, ಏನು ಪರಿಶಿಷ್ಟ ಜಾತಿಯವರಿಗೆ 2% ಅನ್ನ ಕೊಟ್ಟು ಪರಿಶಿಷ್ಟ ಪಂಗಡಕ್ಕೆ 7%, 3ರಿಂದ 7% ಅನ್ನ ಅವತ್ತಿನ ದಿನ ಅವ್ರು ನೀಡಿದ್ರು. ಆ ಒಂದು ಹಂತದಲ್ಲಿ ಅವತ್ತಿನ ದಿನ ಬಂಜಾರ, ಬೋವಿ, ಕೊರಚ, ಕೊರಮದವರಿಗೆ ಒಂದು ಅಸಮಾಧಾನ ಆಗಿದೆ. ಜೊತೆಯಲ್ಲಿ ಏನು ರೈಟ್ ಸಮುದಾಯಕ್ಕೆ ಸಂಬಂಧಪಟ್ಟವರಿಗೂ ಸಹಿತ ಅಸಮಾಧಾನ ಆಗಿದೆ ಅಂತ ವಿಚಾರ ಬಂದಾಗ ಅವತ್ತಿನ ದಿನ ಆ ಒಂದು ವರ್ಗೀಕರಣದಲ್ಲಿ ಲೆಫ್ಟ್ ಅವರಿಗೆ 6 ಕೊಟ್ಟರು, ರೈಟ್ ಅವರಿಗೆ 5% ಇದ್ದಿದ್ದನ್ನ 5.5 ಮಾಡಿದ್ರು. ಬಂಜಾರ, ಕೊರಚ, ಕೊರಮ ಮತ್ತು ಬೋವಿ ಅವರಿಗೆ 4.5% ವರ್ಗೀಕರಣ ಮಾಡಿ ಏನು ಅಲೆಮಾರಿಗಳಿಗೆ 1% ಅನ್ನ ನೀಡಿದ್ರು. ಅದೇ ರೀತಿಯಲ್ಲಿ ಅವತ್ತಿನ ದಿನ ಏನು ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಒಂದು ವಿಷಯವನ್ನ ವ್ಯಕ್ತಪಡಿಸಿದ್ರು. ಯಾಕೆ ಅಂದಿನ ಮಾಜಿ ಮುಖ್ಯಮಂತ್ರಿಗಳ ಮನೆಯ ಮೇಲೆ ಕಲ್ಲನ್ನ ಎಸೆದ್ರು ಅಂತ ಹೇಳಿ. ನಮ್ಮ ಸಮಾಜ ಅವತ್ತಿನ ದಿನನೂ ಸಹಿತ 4.5% ಅನ್ನ ಕೊಟ್ಟರು ಸಹಿತ ಈ 4 ಸಮುದಾಯಗಳು ಅಂದಿನ ದಿನ ಒಪ್ಪಲಾರ್ದಕ್ಕೆ ಅಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು, ಯಾಕಂದ್ರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬರು ನಮ್ಮ ಸಮಾಜಕ್ಕೆ ನಿಗಮವನ್ನು ನೀಡೋದ್ರ ಜೊತೆಯಲ್ಲಿ ಅನುದಾನವನ್ನು ಸಹಿತ ಅತಿ ಹೆಚ್ಚು ಕೊಟ್ಟಿರುವಂತದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಇರುವಂತ ಮುಖ್ಯಮಂತ್ರಿಗಳು ಸಹಿತ ನೀಡಿದ್ದಾರೆ. ಆದ್ರೆ ಅಂದಿನ ಸಮಯದಲ್ಲಿ ಅವರೆಲ್ಲರೂ ಸಹಿತ ಒಂದು ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿ ಕೊಟ್ಟರು ಸಹಿತ ಅವತ್ತಿನ ದಿನ ನಮ್ಮ ಸಮಾಜದವರು ಅವ್ರ ಮನೆಯ ಮೇಲೆ ಕಲ್ಲನ್ನು ಒಗೆದಿರುವಂತ ಘಟನೆಯನ್ನ ಅವತ್ತು ಈಗ ಅವರು ಅದನ್ನು ಹೇಳಿದ್ರು. ಯಾಕಂದ್ರೆ ಅವತ್ತು 4.5% ಅನ್ನು ಕೊಟ್ಟರು ಸಹಿತ ಅವತ್ತು ಒಪ್ಪಲಿಲ್ಲ. ಆದ್ರೆ ಇವತ್ತು ಈ ವರ್ಗೀಕರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಭರವಸೆಯನ್ನು ಸಹಿತ ಕೊಟ್ಟಿದ್ರು. ಏನಂತಂದ್ರೆ, ನಿಮ್ಮ ಸಮುದಾಯಕ್ಕೆ 5% ಅನ್ನ ಕೊಡ್ತೀವಿ ಅನ್ನೋ ಭರವಸೆಯನ್ನ ಬಹುತೇಕ ನಮ್ಮ ಸಮಾಜದವರು ಎಲ್ಲರೂ ಸಹಿತ ಅನ್ಕೊಂಡಿದ್ರು. ಆದ್ರೆ ಕಾರಣಾಂತರದಿಂದ ಇವತ್ತು ಅದು 4+ ಅಲೆಮಾರಿಗಳಿಗೆ ಸೇರಿಸಿ 5% ಅನ್ನ ನೀಡಿದಂತದ್ದನ್ನು ನಾವು ನೋಡ್ತಾ ಇದ್ವಿ. ಸಭಾಧ್ಯಕ್ಷರೇ, ಎಚ್.ಎನ್. ನಾಗಮೋಹನ್ ದಾಸ್, ಜಸ್ಟಿಸ್ ನಾಗಮೋಹನ್ ದಾಸರ ವರದಿ ಪ್ರಕಾರ, ಯಾಕಂದ್ರೆ ನಮ್ಮೆಲ್ಲ ಏನು ಶಾಸಕರಿದ್ದೀವಿ, ಸಚಿವರಿದ್ದೀವಿ, ಅವರೆಲ್ಲರಿಗೆ ಏನ್ ಕಾಣ್ತೀವಿ ಅಂದ್ರೆ, ಈ ಲಂಬಾಣಿ, ಬೋವಿ, ಕೊರಚ, ಕೊರಮ ಬಹಳ ಶ್ರೀಮಂತರಿದ್ದಾರೆ, ಬಹಳ ಎಜುಕೇಟೆಡ್ ಆಗಿದ್ದಾರೆ, ಬಹಳ ಮುಂದುವರೆದು ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಪರಿಸ್ಥಿತಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದಾರ, ಅವ್ರ ಕ್ಷೇತ್ರದಲ್ಲಿ ಗೋವಾಗೆ ಎಷ್ಟು ಜನ, H.K. ಪಾಟೀಲ್ ಸಾಹೇಬ್ರದಾರ, ಗೋವಾಗೆ ಎಷ್ಟು ಜನ ದುಡಿತಾರ ಅಂತ ಹೇಳಿ ಒಂದ್ಸಲ ಅವ್ರ ಬಾಯಲ್ಲಿ ಕೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ಅವ್ರ ಮಕ್ಕಳನ್ನ ಇಲ್ಲಿ ಓದ್ಲಿಕ್ಕೆ ಬಿಟ್ಟು ಡ್ರಾಪ್ ಔಟ್ ಆಗಿ ಎಲ್ಲಿ ಹೋಗ್ತಾರೆ ಅಂದ್ರೆ ಗೋವಾಗ್ ದುಡಿಲಿಕ್ಕೆ ಹೋಗ್ತಾರೆ, ಮಂಗಳೂರಿಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಎಲ್ಲಾ ಕಡೆ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಸಭಾಧ್ಯಕ್ಷರಿಗೆ ಇನ್ನೂವರೆಗೂ ನಮಗೆ ನೆಲೆ ಇಲ್ಲ. ಇವತ್ತು ಬೇರೆ ಕಡೆ ಇದ್ದಂತ ನಾನು ಬೇರೆ ಸಮಾಜದ ಬಗ್ಗೆ ಉಲ್ಲೇಖ ಮಾಡಲ್ಲ.
ಇವತ್ತು ಲೆಫ್ಟ್ ರೈಟ್ ನಮ್ಮ ಸಹೋದರ ಸಮಾಜರು ಅವ್ರಿಗೇನು 6 ಸಿಕ್ಕಿದೆ. ಸಭಾಧ್ಯಕ್ಷ ಪ್ಲೀಸ್, 6 ಸಿಕ್ಕಿದೆ, ನಾನು ಅದಕ್ಕೆ ವಿರೋಧ ಅಲ್ಲ. ಆದ್ರೆ ಈಗ ಆಲ್ರೆಡಿ ಏನು ನಮ್ಮ ರಾಯರೆಡ್ಡಿ ಸರ್ ಮತ್ತೆ ಶಿವಲಿಂಗೇಗೌಡರು ಹೇಳಿದ ಹಾಗೆ ಅದನ್ನು ಹೆಚ್ಚುವರಿ ಮಾಡಿಕೊಟ್ರೆ ಅದಕ್ಕೆ ಸಮಾಧಾನ ಆಗ್ತದೆ. ಸಭಾಧ್ಯಕ್ಷರೇ, ಒಂದು ವರದಿಯಲ್ಲಿ, ಯಾಕಂದ್ರೆ ಇದನ್ನು ತಿಳಿಸಲೇಬೇಕಾಗತ್ತೆ, ಇಲ್ಲಾಂದ್ರೆ ಎಲ್ಲ ಶಾಸಕರು ಹೇಳಿದ್ರು, ಈಗ ಶಿವಲಿಂಗೇಗೌಡರೇ ಹೇಳಿದ್ರು, ನೀವು ಲಮಾಣಿಯವ್ರು ಬೋಯಿಯವ್ರು ಭಾಳ ಮುಂದುವರೆದು ಬಿಟ್ರಿಪ್ಪ, ನಿಮ್ಮ ನಡೆಯವ್ರು ಯಾರು ಇಲ್ಲ ಅಂತೇಳಿ. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಪ್ರಕಾರ ಒಂದು 2-3 ಎಲ್ಲ ಪಾಯಿಂಟ್ಗಳು 26 ಪಾಯಿಂಟ್ ಅನ್ನು ಉಲ್ಲೇಖ ಮಾಡುವುದಿಲ್ಲ, ಒಂದು 4-5 ಪಾಯಿಂಟ್ಗಳನ್ನು ಉಲ್ಲೇಖ ಮಾಡ್ತೀನಿ ಸಭಾಧ್ಯಕ್ಷರೇ. ನಾನು ಲೆಫ್ಟ್ ಬಗ್ಗೆ ಮಾತಾಡೋದಿಲ್ಲ, ಯಾಕಂದ್ರೆ ಲೆಫ್ಟ್ ನಮ್ಗಿಂತನೂ ಹಿಂದುಳಿದಿದ್ದಾರೆ, ಡಿ ಗ್ರೂಪ್ಗಿಂತ ಹಿಂದುಳಿದಿದ್ದಾರೆ. ರೈಟ್ ಬಗ್ಗೆ ಉಲ್ಲೇಖ ಮಾಡಿಕೊಂಡು ಈ ಒಂದು ಸಮೀಕ್ಷೆಯ ವರದಿಯನ್ನ, ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಕೊಟ್ಟಂತ ಸಮೀಕ್ಷೆಯ ವರದಿಯನ್ನ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಒಟ್ಟು ಜನಸಂಖ್ಯೆಯಲ್ಲಿ ನಾವು ರೈಟು ಮತ್ತೆ ನಮ್ಮ ಗ್ರೂಪ್ ಜೊತೆಯಲ್ಲಿ ನೋಡಿದಾಗ ಗುಂಪು ಸಿ ಯಲ್ಲಿ 28, ನಾವು 28%, ನಾವಿರುವಂತದ್ದು 26% ಸಭಾಧ್ಯಕ್ಷರೇ. ಅನಕ್ಷರತೆ ಪ್ರಮಾಣದಲ್ಲಿ ನಾವು ಇನ್ನೂ ಹಿಂದುಳಿದಿದ್ದೀವಿ ಸಭಾಧ್ಯಕ್ಷರೇ, 23% ನಮ್ಮಲ್ಲಿ ಅನಕ್ಷರತೆ ಇದ್ರೆ, ಏನು ರೈಟ್ ಅಲ್ಲಿ ಸಿ ಗ್ರೂಪ್ ಅಲ್ಲಿ ಇರುವಂತವರಿಗೆ 17%. ಯಾಕಂದ್ರೆ ABCD ಈ ಗ್ರೂಪಿನ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀನಿ. ರೈಟ್ ಅಲ್ಲಿ ಏನು ಗುಂಪು ಮಾಡಿದ್ದಾರೆ ಅವ್ರದ್ದು ಅನಕ್ಷರತೆ ಪ್ರಮಾಣ 17 ಇದೆ, ನಮ್ದು ಅದಕ್ಕಿಂತ ಹೆಚ್ಚು 23% ಇದೆ. PUC ಯಲ್ಲಿ ತೇರ್ಗಡೆ ಆದಂತ ವಿಷಯವನ್ನು ನೋಡಿದ್ರೆ PUC ಯಲ್ಲಿ ನಾವು 9% ಇದೀವಿ, ಅವರು 12% ನಮ್ಗಿಂತ ಮೇಲಿದ್ದಾರೆ. ಜೊತೆಯಲ್ಲಿ ಪದವಿ ಪೂರ್ಣಗೊಳಿಸಿದ್ರಲ್ಲಿ ಏನು ಅವರು 7%, 41% ಇದ್ದಾರೆ, ನಾವು 5% ಅಲ್ಲಿ ಇದೀವಿ ಸಭಾಧ್ಯಕ್ಷರೇ. ಅದರ ಜೊತೆಯಲ್ಲಿ ನಾವು ಮುಂದಿರುವಂತದ್ದು ಎಲ್ಲಿ ಅನ್ನೋದನ್ನ ಒಂದು ವಿಚಾರವನ್ನು ಹೇಳ್ತೀನಿ. ವಸತಿ ಶಾಲೆಗಳ ಪ್ರವೇಶದಲ್ಲಿ ಒಂದೇ ಮುಂದಿರೋದು, ಅದು ಎಷ್ಟು 0.84, ಅದರಲ್ಲಿ ರೈಟು 0.62 ಇರುವಂತದ್ದು. ವಿದ್ಯಾರ್ಥಿ ನಿಲಯಗಳ ಪ್ರವೇಶದಲ್ಲಿನೂ ಸಹಿತ 0.28, 0.23. ಇವತ್ತು ನಮ್ಮ SC ST ವಿದ್ಯಾರ್ಥಿಗಳಿಗೆ ಅವ್ರು ಯಾವುದೇ ಹಾಸ್ಟೆಲ್ಗಳ ಒಂದು ಪರ್ಮಿಷನ್ ಕೇಳಿದ್ರೆ ಕೊಡ್ಬೇಕಂತೈತಿ. ಇದರಲ್ಲಿ ಇದು ಯಾವುದೇ ಕಾಲಮಿಗೆ ಸಂಬಂಧಪಟ್ಟಂತದ್ದಿಲ್ಲ. ಬಹಳ ಜನ ನಮ್ಮ ಸದಸ್ಯರು ನಮ್ಮ ಬಂಜಾರ, ಬೋವಿ, ಕೊರಚೆ, ಕೊರಮ ನೌಕರಿದಾಗ ಬಹಳ ಮಂದಿ ಅದಾರ, ಎಲ್ಲಿ ಬೇಕಾದಲ್ಲಿ ಬಹಳ ಚೆನ್ನಾಗಿ ಕಾಣ್ತಾರ ಅಂತೇಳಿ ತಾವೇನ್ ಅನ್ಕೊಂಡಿದ್ದೀರಿ. ಎಲ್ಲ ಸದಸ್ಯರಿಗೂ ಸಹಿತ ಇದೊಂದು ಬಾರಿ ಆಲಸ್ರಿ ಅಂತ ಹೇಳಕತ್ತೀನಿ. ಯಾಕಂದ್ರೆ ನೀವ ನಮಗೆ ಹೇಳ್ತೀರಿ, ಚಂದ್ರು ನೀವು ಬಹಳ ಮುಂದದೀರಿ ಅಂತೇಳಿ. ಅದರಲ್ಲಿ ಎ ಗ್ರೇಡ್ ಅಲ್ಲಿ ಸಂಬಂಧಪಟ್ಟಂತ ಸರ್ಕಾರಿ ಉದ್ಯೋಗದಲ್ಲಿ ನಾವಿರುವಂತದ್ದು 1618 ಇದ್ರೆ, ಬಿ ಗ್ರೂಪ್ನವರು 2147 ಸಂಖ್ಯೆಯಲ್ಲಿದ್ದಾರೆ. ಇನ್ನು ಬಿ ವೃಂದದಲ್ಲಿ ಬಿ ಗ್ರೂಪಿನ ಸರ್ಕಾರಿ ನೌಕರಿಯಲ್ಲಿ 2548 ಇದ್ರೆ, ನಮ್ಮ ಏನು ರೈಟ್ ಸಮುದಾಯದ ಸಹೋದರರು 3376 ಇದ್ದಾರೆ. ಅದೇ ರೀತಿ ಸಿ ವೃಂದದ ನೌಕರಿಯಲ್ಲಿ ತಾವು ನೋಡೋದಾದ್ರೆ 28,000 ನಾವಾದ್ರೆ, ಬಿ ರೈಟ್ ಗುಂಪಿನವರು 32,000 ಇದ್ದಾರೆ. ಇನ್ನುಳಿದ ಡಿ ವೃಂದಕ್ಕೆ ಸಂಬಂಧಪಟ್ಟಂಗ ನಾವು 4,467 ಇದ್ರೆ, ಅವ್ರು ಇರುವಂತವ್ರು 6,000. ದಯವಿಟ್ಟು ನಮ್ಮೆಲ್ಲ ಸದಸ್ಯರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದರಲ್ಲಿ ನಾವು ಮುಂದಿಲ್ಲ. ಈ ಬಂಜಾರ, ಬೋವಿ, ಕೊರಚ, ಕೊರಮ ನಾವು ರೈಟ್ ಕಿಂತ ಕೆಳಗಿದ್ದೀವಿ. ದಯವಿಟ್ಟು ವಿನಂತಿಯನ್ನು ತಮ್ಮೆಲ್ಲ ಸದಸ್ಯರಿಗೆ, ಮಾನ್ಯ ಮುಖ್ಯಮಂತ್ರಿಗೂ ಸಹಿತ ಕೇಳ್ಕೊತಾ ಇದ್ದೀನಿ. ವಸತಿ ರಹಿತ ಕುಟುಂಬಗಳ ಬಗ್ಗೆನೂ ಸಹಿತ ತಾವು ಉಲ್ಲೇಖ ಮಾಡಿದಿರಿ. 2%, 2.83 ನಾವೇನಿದೀವಿ ಅಂದ್ರೆ ಇನ್ನೂ ನಮಗೆ ವಸತಿ ಇಲ್ಲ. ಅದರ ಜೊತೆಯಲ್ಲಿ ಸ್ವಂತ ಮನೆಗಳು ಸಹಿತ 72% ಕುಟುಂಬಗಳಿಗೆ ಸ್ವಂತ ಮನೆ ಆದ್ರೆ ಇವರು 73% ಇದ್ದಾರೆ. ಹಾಗಾಗಿ ಪಡಿತರ ಕಾರ್ಡುಗಳ ಸಂಖ್ಯೆಯಲ್ಲಿ ನಾವು ಹೆಚ್ಚಿಗೆ ಇರಬಹುದು. ಇನ್ನೂವರೆಗೂ ಸಹಿತ ಈ ಸಮಾಜಕ್ಕೆ ಕಂದಾಯ ಗ್ರಾಮಗಳು ಆಗಿಲ್ಲ. ಇನ್ನೂವರೆಗೂ ಈ ಬಂಜಾರ ಸಮಾಜ ಇವತ್ತು ಕಾಡಲ್ಲಿ ಜೀವನವನ್ನು ಮಾಡ್ತಾ ಇದೀವಿ. ನಮಗೆ ಶಾಶ್ವತವಾದ ನೆಲೆ ಇಲ್ಲ. ಇವತ್ತಿಗೂ ಸಹಿತ ಕಂದಾಯ ಗ್ರಾಮಗಳನ್ನಾಗಿ ಮಾಡ್ರಿ ಅಂತ ಹೇಳಿ ನಾವು ಕೇಳ್ಕೊತಾ ಇದೀವಿ. ಸಭಾಧ್ಯಕ್ಷರು ದಯವಿಟ್ಟು ಇವತ್ತು ಸಮಾಜದ ಇಂತ ಒಂದು ಬಿಲ್ ಬಂದಿದೆ, ಒಬ್ಬ ಸದಸ್ಯರಿದ್ದೀರಿ, ದಯವಿಟ್ಟು ಚರ್ಚೆ ಮಾಡಿ. ಇನ್ನೊಂದು 4-5 ನಿಮಿಷ ಕೊಡಿ, ಬೇರೆ ಏನು ನಾನು ಮಾತಾಡಲ್ಲ ಸಭಾಧ್ಯಕ್ಷರೇ. ಪಾಯಿಂಟ್ ಹೇಳಿ. ಭೂ ಒಡೆತನಕ್ಕೆ ಸಂಬಂಧಪಟ್ಟಂಗ ಸಭಾಧ್ಯಕ್ಷರೇ, ಭೂ ಒಡೆತನದಲ್ಲಿ ಶೇಕಡಾ ಪ್ರಮಾಣ 37% ಈ ಗ್ರೂಪ್ ಆದ್ರೆ 42% ರೈಟ್ ಇರುವಂತದ್ದು. ಈ ಗ್ರೂಪಿನಲ್ಲಿ ನಾವೆಲ್ಲಿನೂ ಸಹಿತ ಬಲ ರೈಟ್ ಗ್ರೂಪ್ಗಿಂತ ಮೇಲೆ ಇಲ್ಲ, ರೈಟ್ ಗ್ರೂಪ್ಗಿಂತ ಮೇಲೆ ಬಂದಿಲ್ಲ. ನಾವಿರುವಂತದ್ದು ರೈಟ್ಗಿಂತ
ಕೆಳಗಿರುವಂತವರು ಸದಸ್ಯರೇ ದಯವಿಟ್ಟು ಸಭಾಧ್ಯಕ್ಷರೇ ಈ ಒಂದು ಘೋರ ಅನ್ಯಾಯವನ್ನ ಇವತ್ತು ನಾವು ಮಾಡಿದ್ದೀವಿ. ಇವತ್ತು ಈ ಬಿಲ್ ಅನ್ನ ಮಾನ್ಯ ಸಚಿವರು ತಂದಿದ್ದಾರೆ, ಕರ್ನಾಟಕ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ. ಆದ್ರೆ ಈ ಸಮಾಜಕ್ಕೆ ಆಗಿರುವಂತದ್ದು ಉಪವರ್ಗೀಕರಣದ ಉಪವರ್ಗೀಕರಣ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಭಾಧ್ಯಕ್ಷರೇ, ನಮ್ಮ ಸಮಾಜಕ್ಕೆ ಮಾತ್ರ ಉಪವರ್ಗೀಕರಣದ ಒಂದು ಗುಂಪುಗಳನ್ನಾಗಿ ಇವತ್ತು ಮಾನ್ಯ ಸಚಿವರು ತಂದಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ತಂದಿದ್ದಾರೆ. ನಮಗೆ ಇವತ್ತು ಹಲವಾರು ಆಯೋಗಗಳು ಬಂದು ಅದರಲ್ಲಿ ಅಲೆಮಾರಿಗಳಿಗೆ ಸಪರೇಟ್ ಆಗಿನೇ ನಾವು ಗುಂಪುಗಳನ್ನ ಮಾಡಿದ್ವಿ. ಆದ್ರೆ ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ ನಮ್ ಜೊತೆ ಸೇರ್ಕೊಂಡು ಅವರಿಗೊಂದು ಮೀಸಲಾತಿಯನ್ನು ಕೊಡುವಂತ ಬೇಡ. ನಮಗೆ ಶಾಶ್ವತವಾಗಿ ಇವತ್ತು ಬಹಳ ಜನ ಹೇಳಿದ್ರು ಇಲ್ಲ ಅದನ್ನ 17% ಇದ್ದಿದ್ದನ್ನ ಇವತ್ತು ಆಲ್ರೆಡಿ ರೈಟ್ ಟು ಲೆಫ್ಟ್ ಇವತ್ತೇನಾಗಿದೆ ಅಂದ್ರೆ ಅವರಿಗೆ ಅವ್ರ ಸಮಾಧಾನದಲ್ಲಿದ್ದಾರೆ. 6 ಬಂದಿರೋದ್ರಿಂದ ಅವ್ರು ಖುಷಿ ಆಗಿದ್ದಾರೆ. ನಮ್ಮ ಒಂದು ಸಮಾಜಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಇದ್ದಾರೆ, ಇವತ್ತು ಆ ಸಮಾಜ ಅವರನ್ನ ನಂಬಿರುವಂತ ಸಮಾಜ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಇಲ್ಲೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಒಳ ಮೀಸಲಾತಿ ಮಾಡಿದಾಗ ಬಹಳಷ್ಟು ಜನ ನಮ್ಮ ಶಾಸಕರು ಸೋತ್ರು. ಯಾಕೆ ಸೋತ್ರು ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿರುವಂತ ಶಾಸಕರಿಗೆ ಗೊತ್ತಿದೆ, ಯಾರು ಮಾತಾಡ್ತಾ ಇಲ್ಲ. ನಮ್ಮ ಮುಂದೆ ಹೇಳ್ತಾರೆ ನಿಮ್ ಸಮಾಜದವ್ರು ಎಲ್ಲರೂ ನಮ್ಗೆ ಓಟ್ ಹಾಕ್ಯಾರ್ರಿ, ಆ ಓಟಿಂದ ನಾವು ಗೆದ್ದೀವಿ. ಮಾತಾಡಕ್ ಅವ್ರು ಯಾರು ರೆಡಿ ಇಲ್ಲ. ವಿಷಯ ಒಂದೇ ನಿಮಿಷ ಎರಡೇ ನಿಮಿಷ ಇವತ್ತು ಅವರು ಅದನ್ನ ಹಿಡಿಲಿಕ್ಕೆ, ಯಾಕಂದ್ರೆ ನಾನು ಶಾಸಕನಾಗಿ ಬರುವಂತ ಸಮಯದಲ್ಲಿ ತಾಂಡಾಗಳಲ್ಲಿ ಏನ್ ಬರ್ತಿದ್ರು ಗೊತ್ತಾ, ಬಿಜೆಪಿ ಹಟಾವ್ ಕಾಂಗ್ರೆಸ್ ಬಚಾವ್ ಅಂತ ಒಂದು ಬರೋದು. ಕಾಂಗ್ರೆಸ್ ಅನ್ನ ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ ದಯವಿಟ್ಟು. ಹಾಗಾಗಿ ಮುಂದಿನ ದಿನಮಾನದಲ್ಲಿ ತಾವು 1% ಅನ್ನು ಕೊಟ್ಟು ಸರಿಪಡಿಸಿದ್ರೆ ಬಹಳ ಒಳ್ಳೇದಾಗತ್ತೆ. ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಈ ಸಮಾಜ ಏನ್ ಮಾಡ್ತದ್ರೆ, ಕಾಂಗ್ರೆಸ್ ಹಟಾವ್ ತಾಂಡ ಬಚಾವ್ ಅನ್ನೋದು ಖಂಡಿತವಾಗಿ ಇದು ಮುಂದಿನ ದಿನಮಾನದಲ್ಲಿ ಬರ್ತದೆ. ದಯವಿಟ್ಟು ವಿನಂತಿ ಮಾಡ್ತೀನಿ ಸಮಾಜದ ಪರವಾಗಿ, ದಯವಿಟ್ಟು 1% ಹೆಚ್ಚುವರಿ ಮಾಡಿ ಈ ಸಮಾಜಕ್ಕೆ ನೀಡಬೇಕಂತೇಳಿ ಈ ಕರ್ನಾಟಕ ಸಮಾಜದ ಬಂಜಾರ, ಬೋವಿ, ಕೊರಚ, ಕೊರಮ ಎಲ್ಲರ ಮತ್ತು ಅಲೆಮಾರಿಗಳ ಪರವಾಗಿ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಭಾಧ್ಯಕ್ಷರಿಗೆ, ಎಲ್ಲ ಕ್ಯಾಬಿನೆಟ್ ನಮ್ಮ ಏನು ಸಚಿವರಾದಾರ ಅವರೆಲ್ಲರಿಗೂ ಸಹಿತ ಕೈ ಮುಗಿದು ವಿನಂತಿ ಮಾಡ್ತೀನಿ ಸಮಾಜದ ಪರವಾಗಿ.